ಎಲ್ರಿಗೂ ನಾನು ಮಾಡಿರೋ ಫಸ್ಟ್ ಲಾಗ್ಗೆ ವೆಲ್ಕಮ್ ಹೇಳ್ತಾ ಈ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಡೈಲಿ 6 ಗಂಟೆಗೆ ಎದ್ದೇಳ್ತಿದ್ದದ್ದು ನಾನು 7 ಗಂಟೆಗೆ ಎದ್ದು ಹಿಂಗಿದ್ದವ್ನು ಹಿಂಗೆ ರೆಡಿ ಆದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ದೇವ್ರೇನೋ ಒಳ್ಳೇದು ಮಾಡಲಿ, ನನ್ನ ತಮ್ಮ ಜಿಮ್ ಪೋಸ್ ಕೊಡ್ತಾವ್ನು ನೋಡಿ. ಬರೀ ಇಂಥದೆಯ. ಆಮೇಲೆ ಒಂದು ಲೋಟ ಕಾಫಿ ಕುಟ್ಕೊಂಡು ಅಡುಗೆ ಮನೆ ಕಡೆ ಹೋದೆ. ನಮ್ಮಮ್ಮನ ತಿಂಡಿ ಏನು ಅಂತ ಕೇಳಿದ್ಕೆ ಬಿಸಿಬೇಳೆ ಭಾತು ಆರೋಗ್ಯಕ್ಕಿಂತ ಮುಂಚೆ ತಿನ್ಕೊಬಿಡು. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಜಿಮ್ ಮಾಡ್ತೇನೆ, ನನ್ನ ತಮ್ಮ ಸ್ಕೂಲ್ಗೆ ಹೋಯ್ತವನೆ. ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದು ಕನ್ನಡಿ ಮುಂದೆ ಈ ಥರ ನಿಂತ್ಕೊಂಡೆ. ಆಮೇಲೆ ನೋಡ್ರೆ ಕಾಲೇಜೇ ಇರಲಿಲ್ಲ ಇವತ್ತು. ಆಮೇಲೆ ಬಂದು ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ಸಮಸ್ಯೆನೂ ಇಲ್ಲ ಅನ್ಕೊಂಡು ನಮ್ಮಮ್ಮ ಅಡುಗೆ ಏನು ಮಾಡೈತೆ ನೋಡಕ್ ಹೋದ್ರೆ ಪುಳಿಯೋಗರೆ ಮಾಡೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಅದನ್ನೇ ಬಿಸಿಬೇಳೆ ಬಾತು ಅಂತ ತಿಳ್ಕೊಂಡು ತಿಂದೆ. ಆಮೇಲೆ ಇನ್ನೇನು ಮಾಡಲಿ ಅಂತ ಮಲ್ಕೊಂಡ್ರೆ ಎದ್ದು ಟೈಮ್ ನೋಡಿದ್ರೆ 3 ಗಂಟೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರಂಗಣ್ಣ ಏನಾದರೂ ಅನ್ಕೊಳ್ಳಿ ಅಂತ ನಾನು ಅನ್ಕೊಂಡು ಊಟ ಮಾಡಕ್ಕೆ ಹೋದೆ. ಆಮೇಲೆ ಅನ್ನನೂ ಸಾಂಬಾರನ್ನು ಹಾಕೊಂಡು ಊಟ ಮಾಡ್ತಾ ಇದ್ದಾಗ ನಾನು ಅನ್ಕೊಂಡೆ ಇದ್ದೇನು ಅನ್ನ ಊಟ ಮಾಡ್ತಾ ಇದ್ದೀನಲ್ಲ ಚೋತ ಊಟ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ವಾಲಿಬಾಲ್ ಆಡೋದ ಅಂತ ಶೂ ಹಾಕೊಂಡು ಹೊರಟೆ. ವಾಲಿಬಾಲ್ ಕೋರ್ಟ್ ಹತ್ರ ಹೋಗಿ ನೋಡ್ತೀನಿ, ಯಾವನು ಬಂದಿಲ್ಲ. ಆಮೇಲೆ ಎಲ್ಲರೂ ಬಂದರು ಅಂತ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು. ಆಡ್ಕೊಂಡು ಮನೆಗೆ ಬರೋಷ್ಟಲ್ಲಿ ಕತ್ಲೇನೇ ಹೋಗೈತೆ. ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೂರ್ಯ ಏನು ಉತ್ತರ ಕೊಡ್ತಾನೆ ಅಂತ ನಾನು ಅನ್ಕೊಂಡು ಓದ್ಕೊಳ್ಳೋದ ಅಂತ ಸ್ಟಡಿ ರೂಮ್ ಹೋದೆ. ಓದ್ಕೊಂಡು ಬಂದು ನನ್ನ ತಮ್ಮನ್ ನೋಡಿದ್ರೆ ಫ್ರೀ ಫೈರ್ ಆಡ್ತಾವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆಮೇಲೆ ಮನೇಲಿ ಮಾಡಿರೋ ಮುದ್ದೆ ಊಟ ಮಾಡ್ಕೊಂಡು ಮಲಿಕೊಳ್ಳೋದ ಅಂತ ಹೊರಟೆ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್. ಅಷ್ಟೇ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಹರ್ಷ ಕನ್ನಡಿಗ 07ನ ಸಬ್ಸ್ಕ್ರೈಬ್ ಆಗಿ ಮತ್ತು ಮೇಲ್ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ.